ಗುಡ್ ಈವ್ನಿಂಗ್. ಈಗ ಪ್ರಾಬ್ಲಮ್ ನಂಬರ್ 7 ಪೇಜ್ ನಂಬರ್ 410 ಮಿಸ್ಟರ್ ಬರುತ್ತೆ. ಸೊ ಈ ಪ್ರಾಬ್ಲಮ್ ಸಲ ನೋಡ್ರಿ, ಇದ್ರೊಳಗೆ ಏನೇನು ಕೊಟ್ಟಾರ ಅಂತ ನೋಡ್ರಿ. ಸೊ ಈ ಪ್ರಾಬ್ಲಮ್ ಒಳಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಾರ, ಅದ್ರೊಳಗೆ 2 ಹೌಸಸ್ ಅದಾವು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕೊಟ್ಟಾರ, ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಯಾವ್ದು ಕೊಟ್ಟಾರ ಅದನ್ನು ಹಂಗೆ ಒಂದು ನೋಡ್ಸಲಿ ನೋಡ್ಕೊಂಡು ಇದು ಫಾರ್ಮ್ಯಾಟ್ ನೋಡೋಣ. ಸೊ ಮಿಸ್ಟರ್ ಬರುತ್ತೆ, ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ಅಸೆಸ್ಮೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಬರೀರಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಒಂದಿಷ್ಟು ಜಾಗ ಬಿಡ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಒಂದಿಷ್ಟು ಜಾಗ ಬಿಟ್ಟು ಎಂಟ್ರಿ ಮಾಡ್ಕೋತ ಹೋಗ್ರಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ಸ್ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಇಷ್ಟು ಫಾರ್ಮ್ಯಾಟ್ ಪ್ರಕಾರ ಬರ್ಕೊರಿ. ಈಗ ಲೆಕ್ಕದಾಗ ಏನು ಕೊಟ್ಟಾರ 1 by 1 ನೋಡ್ಕೋತ ಹೋಗೋಣ, ನೋಡ್ಕೊಂಡು ಎಂಟ್ರಿ ಮಾಡ್ಕೋತ ಹೋಗೋಣ. ಸೊ ಫಸ್ಟ್ ಇಡೀ ಲೆಕ್ಕ ನೋಡ್ರಿ. ಲೆಕ್ಕದೊಳಗೆ ಹೌಸ್ ಪ್ರಾಪರ್ಟಿ 2 ಅದಾವು, ನೆಕ್ಸ್ಟ್ ಬಿಸ್ನೆಸ್ ಐತಿ, ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಐತಿ. ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಏನೂ ಕೊಟ್ಟಿಲ್ಲ, ಡ್ಯಾಶ್ ಇಡ್ರಿ. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ಡ್ಯಾಶ್, ಇನ್ಕಮ್ ಸ್ಯಾಲ್ರಿ ಏನೂ ಕೊಟ್ಟಿಲ್ಲ, ಸೊ ನನಗೆ ಈಗ ಡ್ಯಾಶ್ ಇಡ್ತೀನಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಡ್ಯಾಶ್. ಸೊ ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಯಾವ ಕೊಟ್ಟಾರ ಅಂತ ನೋಡೋಣ. 1 by 1 ಎಂಟ್ರಿ ಮಾಡ್ಕೋತ ಹೋಗೋಣ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ 2 ಹೌಸಸ್ ಕೊಟ್ಟಾರ, ಹೌಸ್ ನಂಬರ್ 1, ಹೌಸ್ ನಂಬರ್ 2 ಅಂತ ಹೇಳಿ. ಸೊ ಇದ್ರೊಳಗೆ 2 ಸೋರ್ಸಸ್ ಇದ್ದಂಗೆ ಆಯ್ತು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದು ಒಂದು ಹೆಡ್, ಅದ್ರೊಳಗೆ 2 ಸೋರ್ಸಸ್. ಒಂದು ಸೋರ್ಸಸ್ನಾಗ ಇನ್ಕಮ್ ಐತಿ, ಇನ್ನೊಂದು ಸೋರ್ಸಸ್ನಾಗ ಲಾಸ್ ಐತಿ. ಯಾವ್ದು ಇನ್ಕಮ್ ಐತಲ್ಲ ಅದನ್ನು ಫಸ್ಟ್ ಬರೀರಿ. ಸೊ ದಟ್ ಈಸ್ ಇನ್ಕಮ್ ಫ್ರಮ್, ಅವ್ರು ಇನ್ಕಮರ್ ಕೊಡ್ಬೋದು, ಪ್ರಾಫಿಟರ್ ಕೊಡ್ಬೋದು. ಇನ್ಕಮ್ ಫ್ರಮ್ ಹೌಸ್ ನಂಬರ್ 1, I'll just write it as income from house number 1. Okay, so let me write the amount of income from house number 1. ಎಷ್ಟು ಕೊಟ್ಟಾರ ಅದನ್ನು ಬರೋಣ. ಅವ್ರು ಕೊಟ್ಟಿರೋ ಅಮೌಂಟ್ ₹22,000. ಓಕೆ, ಸೊ ಬರೆದ್ರಿ. ನೆಕ್ಸ್ಟ್ ಅಲ್ಲಿ ಕೆಳಗೆ ಇದೇ ಹೆಡ್ನೊಳಗೆ ಇನ್ನೊಂದು ಯಾವ್ದಾರು ಮತ್ತು ಬೇರೆ ಏನಿದಾವೆ ನೋಡ್ರಿ. ಈ ಹೆಡ್ನೊಳಗೆ ಮತ್ತೆ ಏನು ಕೊಟ್ಟಾರಂದ್ರೆ ಲಾಸ್ ಫ್ರಮ್ ಹೌಸ್ ನಂಬರ್ 2 ಅಂತ ಕೊಟ್ಟಾರ, ₹8,000. ಸೊ ಇದ್ರೊಳಗೆ ಲಾಸ್ ಫ್ರಮ್ ಹೌಸ್ ನಂಬರ್ 2 ₹8,000. ಸೊ ರೂಲ್ಸ್ ಪ್ರಕಾರ, ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ರೂಲ್ಸ್ ಪ್ರಕಾರ ಅದ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ಒಂದು ಹೆಡ್ನೊಳಗೆ ಇನ್ಕಮ್ ಇದ್ದು ಇನ್ನೊಂದು ಹೆಡ್ನೊಳಗೆ ಲಾಸ್ ಇತ್ತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅಂದ್ರೆ ಲಾಸನ್ನು ಈ ಪ್ರಾಫಿಟ್ ಜೊತೆ ಲೆಸ್ ಮಾಡ್ಬೋದು. ಸೊ ಈಗ ಲೆಸ್ ಮಾಡೋಣ ನಾವು, ಲೆಸ್. ಸೊ ಹಂಗಾರೆ ಏನು ಮಾಡಕತ್ತೀವಿ ಈಗ, ಲೆಸ್ ಸೆಟ್ ಆಫ್. ಅಡ್ಜಸ್ಟ್ಮೆಂಟ್ ಅಂದರೆ ಸೆಟ್ ಆಫ್ ಆಫ್ ಏನು ಅಡ್ಜಸ್ಟ್ಮೆಂಟ್ ಮಾಡಕತ್ತೀವಿ, ಲಾಸ್ ಆಫ್ ಹೌಸ್ ನಂಬರ್ 2 ಯಾವ್ದು ಕೊಟ್ಟಿರ್ತಾರೋ ಅದನ್ನು ಬರೀರಿ, ಲಾಸ್ ಆಫ್ ಹೌಸ್ ನಂಬರ್ 2. ಕ್ಲಿಯರ್? ಸೊ ಎಷ್ಟು ಕೊಟ್ಟಾರ ಅದನ್ನು ಬರೀರಿ. ಸೊ ಎಷ್ಟು ಕೊಟ್ಟಾರ ಹೌಸ್ ನಂಬರ್ 2 ₹8,000. ಸೊ ಇಲ್ಲಿ ಬರೆದಿಟ್ಬಿಡ್ರಿ ₹8,000. ಇದು ಲಾಸ್ ಇರೋ ಸಂಬಂಧ ಇಂಟು ಬ್ರಾಕೆಟ್ ಬರೆದಿರ್ತೀನಿ, ಆದರೆ ನಿಮಗೇನು ಕನ್ಫ್ಯೂಷನ್ ಆಗಬಾರ್ದು, ಕ್ಲಿಯರ್ ಕಟ್ ಗೊತ್ತಾಗ್ಬಿಡ್ತೈತಿ. ಹೌಸ್ ನಂಬರ್ 2. ಆದರೆ ಈಗ ಏನು ಬ್ಯಾಲೆನ್ಸ್ ಉಳಿತೆ ನೋಡೋಣ. ಅದ್ರ ಮುಂದೆ ಏನಾರ ಬ್ಯಾಲೆನ್ಸ್ ನಮ್ಗೆ ಯೂಸ್ ಮಾಡೋಕೆ ಬರ್ತಿತ್ತು ಇಲ್ಲ ನೋಡ್ಕೊಳಕ್ಕೆ ಅಂತ ತಿಳ್ಕೊಂಡು ಬ್ಯಾಲೆನ್ಸ್ ಅಂತ ಬರೆದು ನಾನು ಹೌಸ್ ನಂಬರ್ 2 ಇದ್ರ ಮೈನಸ್ ಮಾಡಿ ಬಂದ ಬ್ಯಾಲೆನ್ಸ್ ಇಲ್ಲೇ ಬರಿತೀನಿ. ಸೊ ಬ್ಯಾಲೆನ್ಸ್ ಎಷ್ಟು ಉಳಿತು ಬ್ಯಾಲೆನ್ಸ್ ನೋಡ್ರಿ. ಈಗ 22,000 ಒಳಗೆ 8,000 ಮೈನಸ್ ಮಾಡಿದರೆ ಎಷ್ಟು ಉಳಿತು ಬ್ಯಾಲೆನ್ಸ್. ಸೊ ಇಟ್ ಈಸ್ ಬ್ಯಾಲೆನ್ಸ್ ₹14,000. ಕ್ಲಿಯರ್? ಸೊ 22,000 ಒಳಗೆ 8,000 ಮೈನಸ್ ಮಾಡಿದರೆ ಬ್ಯಾಲೆನ್ಸ್ 14,000 ಅಂತಲ್ಲ, ಮುಗೀತು. ಇದು ಸದ್ಯ ಅಂತೂ ಇವೆರಡು ಇವೆರಡು ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಏನು ಕೊಟ್ಟಾರಂದ್ರೆ ಲಾಸ್ ಇನ್ ರಿಟೇಲ್ ಬಿಸ್ನೆಸ್ ಅಂತ ಕೊಟ್ಟಾರ, ಇನ್ನೊಂದು ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಒಳಗೆ 2 ಕೊಟ್ಟಾರ, ಬಿಸ್ನೆಸ್ ಆರ್ ಪ್ರೊಫೆಷನ್ ಒಳಗೆ 2 ಅದಾವ. ಒಂದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಐತಿ, ಇನ್ನೊಂದು ರಿಟೇಲ್ ಬಿಸ್ನೆಸ್ ಅಂತ ಐತಿ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಅಬೌಟ್ ವಾಟ್ ಈಸ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಸೊ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂದರೆ ಇಲ್ಲಿ ನಾನು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಬರೀತೀನಿ. ಫಸ್ಟ್ ಯಾವಾಗಲೂ ಸ್ಪೆಕ್ಯುಲೇಟಿವ್ ಫಸ್ಟ್ ಬರೀರಿ, ಆಮೇಲೆ ನಾನ್ ಸ್ಪೆಕ್ಯುಲೇಟಿವ್ ಎಂಟ್ರಿ ಮಾಡಿರಿ. ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂದ್ರೆ ದ ಬಿಸ್ನೆಸ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಟು ಅರ್ನ್ ಪ್ರಾಫಿಟ್ ಔಟ್ ಆಫ್ ದಿ ಫ್ಲಕ್ಚುಯೇಷನ್ ಇನ್ ದಿ ಪ್ರೈಸಸ್. ಅಂದ್ರೆ ಪ್ರೈಸಸ್ ಹೆಚ್ಚು ಕಡಿಮೆ ಆದಾಗ ಸಾಮಾನನ್ನು ಮಾರಿ ಅಥವಾ ತಗೊಂಡು ಪ್ರಾಫಿಟ್ ಗಳಿಸೋದು, ಸಟ್ಟ ವ್ಯಾಪಾರ ಅಂತೇಳಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶೇರ್ಸ್. ಇದು ಬೆಸ್ಟ್ ಎಕ್ಸಾಂಪಲ್ ಆಫ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಕೇಳ್ಬೋದು ಎಕ್ಸಾಮ್ನಾಗ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂದ್ರೆ ಏನಂತ ಹೇಳಿ. ಸೊ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇಸ್ ನಥಿಂಗ್ ಬಟ್ ದಿ ಬಿಸ್ನೆಸ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಟು ಅರ್ನ್ ಪ್ರಾಫಿಟ್ ಔಟ್ ಆಫ್ ದಿ ಫ್ಲಕ್ಚುಯೇಷನ್ ಇನ್ ಪ್ರೈಸಸ್. ಅದು ನಾರ್ಮಲ್ ಬಿಸ್ನೆಸ್ ಅಲ್ಲ, ಅದು ಬರೀ ಪ್ರೈಸ್ ಹೆಚ್ಚು ಕಡಿಮೆ ಆದಾಗ ಮಾರಾಟ ಮಾಡೋದು ಮತ್ತು ಸೇಲ್ ಮಾಡೋದು. ಸೊ ಅಲ್ಲಿ ಜಸ್ಟ್ ರೈಟ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಅದ್ರ ಕೆಳಗೆ ಅವರು ಪ್ರಾಫಿಟ್ ಕೊಟ್ಟಿದ್ರೆ ಪ್ರಾಫಿಟ್ ಬರ್ಕೋರಿ, ಲಾಸ್ ಕೊಟ್ಟಿದ್ರೆ ಲಾಸ್ ಬರ್ಕೋರಿ. ಅವ್ರು ಏನು ಕೊಟ್ಟಾರ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ನೊಳಗೆ ಪ್ರಾಫಿಟ್ ಕೊಟ್ಟಾರ. ಅಲ್ಲಿ ಜಸ್ಟ್ ರೈಟ್ ಇಟ್ ಆಸ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಪ್ರಾಫಿಟ್. ಕ್ಲಿಯರ್? ಸೊ ಎಷ್ಟು ಕೊಟ್ಟಾರ ಎಂಟ್ರಿ ಮಾಡಿರಿ. ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಪ್ರಾಫಿಟ್ ಎಷ್ಟು ಕೊಟ್ಟಾರ 80,000. ಸೊ 80,000 ಎಂಟ್ರಿ ಮಾಡ್ತೀನಿ. ನಾವು
This 80,000 is recorded here. Clear? So ಇದಿಷ್ಟು ಮುಗಿಸಿದ್ವಿ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಮತ್ತು ಇದ ಹೆಡ್ನೊಳಗೆ ಮತ್ತು ಇದ ಹೆಡ್ ಅಂದರೆ ಯಾವ್ದಿದೆ ಬಿಸ್ನೆಸ್ ಮತ್ತು ಪ್ರೊಫೆಷನ್. ಸೋರ್ಸಸ್ ಅಂದರೆ ಯಾವ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಒಂದು ಸೋರ್ಸ್, ಇನ್ನೊಂದು ರೆಗ್ಯುಲರ್ ಬಿಸ್ನೆಸ್ ಅಥವಾ ರಿಟೇಲ್ ಬಿಸ್ನೆಸ್ ಅಂತ ಕೊಟ್ಟಾರಲ್ಲ ಅದು ಇನ್ನೊಂದು ಸೋರ್ಸ್. ಹೆಂಗೆ ಹೌಸ್ ಪ್ರಾಪರ್ಟಿ ಒಳಗೆ ಹೌಸ್ ನಂಬರ್ 1 ಹೌಸ್ ನಂಬರ್ 2 ಅಂತಿತ್ತಲ್ಲ ಅದೇ ಟೈಪ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಒಂದು ಸೋರ್ಸ್, ಇನ್ನೊಂದು ನಾನ್ ಸ್ಪೆಕ್ಯುಲೇಟಿವ್. ಸೊ ನಿಮ್ಗೆ ಡೌಟ್ ಏನು ಬರ್ತೈತೆ ಅಂದ್ರೆ ನಮ್ಗೆ ಹೆಂಗೆ ಗೊತ್ತಾಕೈತಿ ಸ್ಪೆಕ್ಯುಲೇಟಿವ್ ನಾನ್ ಸ್ಪೆಕ್ಯುಲೇಟಿವ್? ಲೆಕ್ಕದ ಹೋಗೋರು ಸ್ಪೆಕ್ಯುಲೇಟಿವ್ ಇತ್ತಂದ್ರೆ ಸ್ಪೆಕ್ಯುಲೇಟಿವ್ ಅಂತ ಕೊಟ್ಟಿರ್ತಾರೆ. ಒಂದು ವೇಳೆ ಅವ್ರು ಕೊಟ್ಲಾರ್ದ ಯಾವುದೋ ಬೇರೆ ಬಿಸ್ನೆಸ್, ಫಾರ್ ಎಕ್ಸಾಂಪಲ್ ಕಾಟನ್ ಬಿಸ್ನೆಸ್, ರೈಸ್ ಬಿಸ್ನೆಸ್ ಅಥವಾ ಶುಗರ್ ಬಿಸ್ನೆಸ್ ಈ ಟೈಪ್ ಕೊಟ್ಟಿತ್ತಂದ್ರೆ ಅದು ಎದ್ರಾಗ ಬರ್ಬೇಕಂದ್ರೆ ನಾನ್ ಸ್ಪೆಕ್ಯುಲೇಟಿವ್ ಬರ್ತೈತಿ. ಸೊ ಇಲ್ಲಿ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಪ್ರಾಫಿಟ್ ಅಂತ ಬರ್ಕೊಂಡು ಇದನ್ನ ಪರ್ಟಿಕ್ಯುಲರ್ ಕಾಲಮ್ನಾಗ ಅಮೌಂಟ್ ಬರ್ಕೊಂಡಿಟ್ಕೊಂಡಿನಿ. ಈಗ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಬರಿತೀನಿ. ಇದು ನೀವು ಒಂದು ವೇಳೆ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಬರ್ದು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್, ಈಗ ಸ್ಪೆಕ್ಯುಲೇಟಿವ್ ನಾನ್ ಸ್ಪೆಕ್ಯುಲೇಟಿವ್ ಎರಡು ಬೈಫರ್ಕೇಶನ್ ಮಾಡಿದ್ವಿ ನಾವು. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂದ್ರೆ ಅದ್ರೊಳಗೆ ಏನು ಕೊಟ್ಟಾರ, ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ನಾಗ ಪ್ರಾಫಿಟ್ ಕೊಟ್ಟಾರೋ ಲಾಸ್ ಕೊಟ್ಟಾರೋ ನೋಡೋಣ. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ನೊಳಗೆ ಯಾವ್ದು ಕೊಟ್ಟಾರ ಅಂದ್ರೆ ಸೊ ಅವ್ರು ಕೊಟ್ಟಿರೋದು ಲಾಸ್ ಇನ್ ರಿಟೇಲ್ ಬಿಸ್ನೆಸ್. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ನಾಗ ಏನು ಕೊಟ್ಟಾರ ಲಾಸ್ ಇನ್ ರಿಟೇಲ್ ಬಿಸ್ನೆಸ್, ಲಾಸ್ ಇನ್ ರಿಟೇಲ್ ಬಿಸ್ನೆಸ್. ಕ್ಲಿಯರ್? ಓಕೆ, ಲಾಸ್ ಇನ್ ರಿಟೇಲ್ ಬಿಸ್ನೆಸ್ ಅಂದ್ರೆ ಇಲ್ಲಿ ಬರ್ದಿಟ್ವಿ. ಈಗ ಹಂಗಾರೆ ಏನು ಮಾಡ್ಬೇಕು ನಾವು? ಲಾಸ್ ಇನ್ ರಿಟೇಲ್ ಬಿಸ್ನೆಸ್ ರೂಲ್ಸ್ ಏನು ಹೇಳ್ತೈತೆ ಅಂದ್ರೆ ಸೆಟ್ ಆಫ್ ಮತ್ತು ಕ್ಯಾರಿ ಫಾರ್ವರ್ಡ್ ರೂಲ್ಸ್. ಅದರ್ ಹೆಡ್ನೊಳಗೆ ಒಂದು ಸೋರ್ಸಸ್ನಾಗ ಪ್ರಾಫಿಟ್ ಇನ್ನೊಂದು ಸೋರ್ಸಸ್ನಾಗ ಲಾಸ್ ಇತ್ತಂದ್ರೆ ಅದ ವರ್ಷ ನೀವು ಅಡ್ಜಸ್ಟ್ಮೆಂಟ್ ಮಾಡಬಹುದು. ಇದು ಬರ್ತೈತಿ ಅಂದ್ರೆ ಲೆಸ್ ಮಾಡಬಹುದು ಅಂತೇಳಿ. ಆದ್ರೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇದ್ದಾಗ ನೋಡ್ರಿ ನಾನು ತೋರ್ಸಾಕತ್ತೇನಲ್ಲ, ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇದ್ದಾಗ ಪ್ರಾಫಿಟ್ ಇದ್ದಾಗ ಆ ಪ್ರಾಫಿಟ್ನಾಗ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅನ್ನು ಮೈನಸ್ ಮಾಡಬಹುದು. ಆದ್ರೆ ಉಲ್ಟಾ ಆತಂದ್ರೆ ಒಂದು ವೇಳೆ ಸ್ಪೆಕ್ಯುಲೇಟಿವ್ ಲಾಸ್ ಇತ್ತು ಇಲ್ಲೇ ನಾನ್ ಸ್ಪೆಕ್ಯುಲೇಟಿವ್ ಪ್ರಾಫಿಟ್ ಇದ್ರೆ ಲೆಸ್ ಮಾಡಕ್ ಬರಂಗಿಲ್ಲ. ಸ್ಪೆಕ್ಯುಲೇಟಿವ್ ಪ್ರಾಫಿಟ್ ಇದ್ರೊಳಗಿಂತ ಅಡ್ಜಸ್ಟ್ ಮಾಡ್ಬೋದು, ನಾನ್ ಸ್ಪೆಕ್ಯುಲೇಟಿವ್ ಲಾಸಿಗೆ ಅಡ್ಜಸ್ಟ್ ಮಾಡ್ಬೋದು. ಆದ್ರೆ ಸ್ಪೆಕ್ಯುಲೇಟಿವ್ ಲಾಸನ್ನು ಸ್ಪೆಕ್ಯುಲೇಟಿವ್ ಪ್ರಾಫಿಟ್ನ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡಕ್ ಬರ್ತೈತಿ, ಬೇರೆ ಎದ್ರಿಗೂ ಬರಂಗಿಲ್ಲ. ಹಂಗಾರೆ ರೂಲ್ಸ್ ಪ್ರಕಾರ ಈಗಂದ್ರೆ ನಾನ್ ಸ್ಪೆಕ್ಯುಲೇಟಿವ್ ಐತಿ, ಇದು ಅದನ್ನ ಅಡ್ಜಸ್ಟ್ ಮಾಡ್ಬೋದಲ್ಲ. ಸೊ ಲೆಟ್ ಮಿ ರೈಟ್ ಇಟ್ ಆಸ್ ಲೆಸ್. ಹಂಗಾರೆ ಏನು ಮಾಡಾಕತ್ತೀವಿ? ಲೆಸ್ ಮಾಡಿ ನಾವು ಏನು ಮಾಡಾಕತ್ತೀವಿ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಾಕತ್ತೀವಿ. ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ನಾಗ ಏನಂತ ಕರಿತೀವಿ ನಾವು? ಸೆಟ್ ಆಫ್. ಸೊ ಲೆಸ್ ಸೆಟ್ ಆಫ್ ಲಾಸ್ ಇನ್ ರಿಟೇಲ್ ಬಿಸ್ನೆಸ್. ಕ್ಲಿಯರ್? ಅದ ವರ್ಷದ ಇದು ಸದ್ಯ ಅಂತರೂ ಅದ ವರ್ಷದ ನೋಡಾಕತ್ತೀವಿ ನಾವು. ಎಷ್ಟು ಕೊಟ್ಟಾರ ಅಷ್ಟು ಎಂಟ್ರಿ ಮಾಡ್ರಿ. ಲಾಸ್ ಅಂದ್ಕೊಳ್ಳ ಏನಂತ ಎಂಟ್ರಿ ಮಾಡಂತ ಹೇಳೀನಿ, ಇಂಟು ಬ್ರಾಕೆಟ್ ಹಾಕಿ ಎಂಟ್ರಿ ಮಾಡ್ರಿ, ಅಂದ್ರೆ ನಿಮ್ಗೆ ಈಸಿ ಆಗ್ಬಿಡ್ತೈತಿ. ಸೊ ಎಷ್ಟು ಕೊಟ್ಟಾರ ಲಾಸ್? ₹4,000. ಓಕೆ, ಲೆಸ್ ಮಾಡೋಣ ಹಂಗಾರೆ. ಸೊ 80,000 4,000 ಮೈನಸ್ ಮಾಡ್ರಿ. ಎಷ್ಟು ಉಳಿತು ಹಂಗಾರೆ ಇಲ್ಲೇ ಬರೀಲಿ ನಾ ಬ್ಯಾಲೆನ್ಸ್ ಅಂತ ಹೇಳಿ. ಬ್ಯಾಲೆನ್ಸ್ ಎಷ್ಟು ಉಳಿತು? ಸೊ ಬ್ಯಾಲೆನ್ಸ್ ಇಟ್ ಈಸ್ ರುಪೀಸ್ ಎಷ್ಟು ಉಳಿತು ಈಗ ಬ್ಯಾಲೆನ್ಸ್ ಎಷ್ಟು ಉಳಿತು? 80,000 ಒಳಗೆ 4,000 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? ₹76,000. ಓಕೆ, I'll write it as 76,000. ಇದು ಬ್ಯಾಲೆನ್ಸ್ ಅಂತ ಹೇಳಿದ್ದಕ್ಕೆ ಒಂದು ಹಿಂದೆ ಒಂದೆರಡು ಡಾಟ್ ಕೊಡ್ತೀನಿ, ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಓಕೆ, ಸೊ ನಾವು ಬ್ಯಾಲೆನ್ಸ್ 76,000, ಇಲ್ಲೊಂದು 14,000 ಬ್ಯಾಲೆನ್ಸ್ ಉಳಿದೈತಿ, ಇಲ್ಲೊಂದಿಷ್ಟು ಅಂದ್ರೆ ಈ ಚೀಲದಾಗ 14,000 ರೊಕ್ಕೈತಿ, ಈ ಚೀಲದಾಗ 76,000 ರೊಕ್ಕೈತಿ. ಈ ಮನಿಯೊಳಗೆ ಚೀಲ ಅನ್ರಿ, ಈ ಮನಿ ಏನ್ರಿ, ಈ ಮನಿಯೊಳಗೆ 14,000 ಐತಿ, ಈ ಮನಿಯೊಳಗೆ 76,000 ರೂಪಾಯಿ ಮನಿ ರೊಕ್ಕ ಐತಿ. ನೆಕ್ಸ್ಟ್ ಹಂಗಾರ ಮತ್ತೆ ಯಾವ್ದು ಹೆಡ್ ಐತಿ? ಕ್ಯಾಪಿಟಲ್ ಗೇನ್ ಕೊಟ್ಟಾರ. ಸೊ ಹಂಗಾರೆ ಕ್ಯಾಪಿಟಲ್ ಗೇನ್ ಸ್ಟೋರಿ ಏನೈತಿ ಹೇಳ್ತೀನಿ. ಕ್ಯಾಪಿಟಲ್ ಗೇನ್ ಇದು ಹೆಡ್, ಇದು ಕ್ಯಾಪಿಟಲ್ ಗೇನ್ ಹೆಡ್. ಈ ಹೆಡ್ನೊಳಗೆ ಎರಡು ಸೋರ್ಸಸ್ ನಮ್ಗೆ ಗೊತ್ತದಾವ. ಒಂದು ಲಾಂಗ್ ಟರ್ಮ್ ಸೋರ್ಸಸ್, ಇನ್ನೊಂದು ಶಾರ್ಟ್ ಟರ್ಮ್ ಸೋರ್ಸಸ್. ಫಸ್ಟ್ ಲಾಂಗ್ ಟರ್ಮ್ ಸೋರ್ಸಸ್ ಬರ್ಕೊರಿ. ಯಾಕಂದ್ರೆ ಲಾಂಗ್ ಟರ್ಮ್ ಸೋರ್ಸಸ್ನೊಳಗೆ ರೂಲ್ಸ್ ಹೇಳ್ತೀನಿ. ಈಗ ಎಲ್ಲ ಇಡೀ ಪರ್ಟಿಕ್ಯುಲರ್ ಆಗಿ ರೂಲ್ಸ್ ಹೇಳ್ಕೊತ ಹೋಗ್ತೀನಿ. ಲಾಂಗ್ ಟರ್ಮ್ ಸೋರ್ಸಸ್ನೊಳಗೆ ಪ್ರಾಫಿಟ್ ಇತ್ತಂದ್ರೆ ಈ ಹೆಡ್ನೊಳಗೆ ಕ್ಯಾಪಿಟಲ್ ಗೇನ್ ಒಳಗೆ ಇನ್ನೊಂದು ಸೋರ್ಸ್ ಯಾವ್ದು? ಶಾರ್ಟ್ ಟರ್ಮ್ ಸೋರ್ಸ್. ಅದ್ರೊಳಗೆ ಲಾಸ್ ಇತ್ತಂದ್ರೆ ಈ ಲಾಂಗ್ ಟರ್ಮ್ ಸೋರ್ಸಸ್ ಪ್ರಾಫಿಟನ್ನು ಅಲ್ಲಿ ಶಾರ್ಟ್ ಟರ್ಮ್ ಸೋರ್ಸಸ್ ಲಾಸನ್ನು ಅಡ್ಜಸ್ಟ್ ಮಾಡೋಕೆ ಯೂಸ್ ಮಾಡ್ಕೋಬಹುದು. ಕ್ಲಿಯರ್? ಮತ್ತೊಮ್ಮೆ ಹೇಳ್ತೇನೆ ರೂಲ್, ಅದು ನಿಮ್ಗೆ ಆಲ್ರೆಡಿ ನಾನು ಡಿಸ್ಪ್ಯಾಚ್ ಮಾಡಿ ರೂಲ್ಸ್ ಇಷ್ಟು ಅಂದ್ರೂ ಪರ್ಟಿಕ್ಯುಲರ್ ಆಗಿ ನೋಡ್ಕೊರಿ ಅದನ್ನು. ಲಾಂಗ್ ಟರ್ಮ್ ಸೋರ್ಸಸ್ನಾಗ ಪ್ರಾಫಿಟ್ ಇತ್ತು, ಶಾರ್ಟ್ ಟರ್ಮ್ ಸೋರ್ಸಸ್ನಾಗ ಲಾಸ್ ಇತ್ತಂದ್ರೆ ಅದನ್ನು ಇಲ್ಲೇ ಲೆಸ್ ಮಾಡ್ಬೋದು. ಆದ್ರೆ ಲಾಂಗ್ ಟರ್ಮ್ ಸೋರ್ಸಸ್ನಾಗ ಲಾಸ್ ಇದ್ದು ಶಾರ್ಟ್ ಟರ್ಮ್ ಸೋರ್ಸಸ್ನಾಗ ಪ್ರಾಫಿಟ್ ಇತ್ತಂದ್ರೆ ಲೆಸ್ ಮಾಡೋಕೆ ಬರಂಗಿಲ್ಲ. ಸೊ ಈ ಲೆಕ್ಕದಾಗ ಏನು ಕೊಟ್ಟಾರ? ಲಾಂಗ್ ಟರ್ಮ್ ಸೋರ್ಸಸ್ ಅವ್ರು ಕೊಟ್ಟಿರೋದು ಲಾಂಗ್ ಟರ್ಮ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ₹18,000, 18,000 ಕೊಟ್ಟಾರ. ಸೊ ಈಗ ಲಾಂಗ್ ಟರ್ಮ್ ಸೋರ್ಸಸ್ ಅದ್ರಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಬರೀಲಿ ಡ್ಯಾಶ್. ಅವ್ರು ಏನು ಕೊಟ್ಟಾರ ಅದನ್ನ ಜಸ್ಟ್ ಅದ ಸೇಮ್ ಶಬ್ದ ಬರಿತೀನಿ. ನೀವು ಶಬ್ದ ಏನು ಬರಿಬೇಕಂತ ಹೆದರಕ್ಕೆ ಹೋಗ್ಬೇಡ್ರಿ.
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅವ್ರು ಏನು ಶಬ್ದ ಕೊಟ್ಟಾರ ಅದನ್ನು ಬರೆಯಕತ್ತೀನಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಕೊಟ್ಟಾರ ರುಪೀಸ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ rupees 18,000. So I'll write it as 18,000. ಓಕೆ, 18,000 ಬರ್ದೆ. ಈಗ ನೀವೇನು ನೋಡ್ಕೊರಂದ್ರೆ ಇದ ಲಾಂಗ್ ಟರ್ಮ್ ಲಾಸ್ ಏನಾರು ಕೊಟ್ಟಾರೇನು ನೋಡ್ರಿ. ಸೊ ಲಾಂಗ್ ಟರ್ಮ್ ಲಾಸ್ ಕೊಟ್ಟಿದ್ರಂದ್ರೆ ಅದನ್ನ ಇಲ್ಲಿ ಲೆಸ್ ಮಾಡ್ಬಿಡ್ರಿ. ಕೊಟ್ಟಾರಲ್ಲ ಲಾಂಗ್ ಟರ್ಮ್ ಲಾಸ್, ಹಂಗಾರೆ ಇಲ್ಲಿ ಲೆಸ್ ಮಾಡ್ಬಿಡೋಣ ಅದನ್ನ ಲೆಸ್. ಹಂಗಾರೆ ಏನು ಮಾಡಾಕತ್ತೀವಿ ನಾವೀಗ ಇದನ್ನ ಸೆಟ್ ಆಫ್ ಲೆಸ್ ಸೆಟ್ ಆಫ್ ಲಾಂಗ್ ಟರ್ಮ್ ಅವ್ರು ಏನು ಕೊಟ್ಟಾರ ಶಬ್ದ ಅದನ್ನ ಯೂಸ್ ಮಾಡ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಎಷ್ಟು ಕೊಟ್ಟಾರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್? ಎಷ್ಟು ಕೊಟ್ಟಾರ ನೋಡ್ರಿ? 42,000. ಲಾಸ್ ಅಂದ್ಕೊಳ್ಳ ಎದ್ರಾಗ ಬರಾಕತ್ತೀನಿ ಇಂಟು ಬ್ರಾಕೆಟ್ನ ಬರೀರಿ. rupees 42,000. ಸೊ ಇಟ್ ಈಸ್ rupees 42,000. ಓಕೆ, ಸೊ ಬರ್ದೆ ಈಗ 42,000. ಈಗ ನೋಡ್ರಿ ನಮ್ಮ ಹತ್ರ 18,000 ಐತಿ, ಆದ್ರೆ ಬೇಕಾಗಿರೋದು ಎಷ್ಟು? 42,000. ಸಾಕಾಗ್ಲಿಲ್ಲ ರೊಕ್ಕ ಸಾಕಾಗ್ಲಿಲ್ಲ ಅಂದ್ಕೊಳ್ಳಿ ಏನು ಮಾಡ್ಬೇಕಂದ್ರೆ ಇದನ್ನ ಬ್ಯಾಲೆನ್ಸ್ ಎಷ್ಟು ಉಳಿತು ಬ್ಯಾಲೆನ್ಸ್ ಬರಿತೇನೆ ಇಲ್ಲಿ ಕೆಳಗೆ. ಸೊ ಬ್ಯಾಲೆನ್ಸ್ ಅಂತ ಬರಿತೇನೆ. ಬ್ಯಾಲೆನ್ಸ್ಗೆ ಮೈನಸ್ ಉಳಿತು. ಸೊ ಹಿಂದಿಂದ್ರೋಗ ಬ್ಯಾಲೆನ್ಸ್ ಪ್ಲಸ್ ಉಳಿದೈತಿ, ಇಲ್ಲೇ ಬ್ಯಾಲೆನ್ಸ್ ಎಷ್ಟು ಉಳಿತು? ಮೈನಸ್ ಉಳಿತು. ಸೊ ಇಲ್ಲಿ ಬರಿತೇನೆ ಅದನ್ನ. ಏನು ಮತ್ತೆ ಇಲ್ಲಿ ಮ್ಯಾಗ ಏನಾರ ರೊಕ್ಕದಾಗ ಅಡ್ಜಸ್ಟ್ಮೆಂಟ್ ಮಾಡಕ್ ಬರ್ದೈತೆ. 42,000 18,000 ಮೈನಸ್ ಮಾಡ್ರಿ ಎಷ್ಟು ಉಳಿತು? ಸೊ rupees 24,000. ಓಕೆ, rupees 24,000. ಇದು ಪ್ಲಸ್ ಮೈನಸ್? ಈಗ ಮೈನಸ್. ಇದ್ರ ಮೈನಸ್ ಅಂದ್ಕೊಂಡು ಏನು ಮಾಡಾಕತ್ತೀನಿ? ಇಂಟು ಬ್ರಾಕೆಟ್ನಾಗ ಇಡಾಕತ್ತೀನಿ. ಈಗ ಸದ್ಯ ಏನು ನೋಡೋಣ ಅಂದ್ರೆ ಈ ಮೈನಸ್ ಅನ್ನ ಇಲ್ಲಿ ಪ್ಲಸ್ ಅದಾವ. ಇಲ್ಲಿ ಇದು 76,000 ಐತಿ ಮನ್ಯಾಗ, ಈ ಮನ್ಯಾಗ 14,000 ಐತಿ. ಈ ಹೌಸ್ ಪ್ರಾಪರ್ಟಿ ಅವ್ರ ಮನ್ಯಾಗ 14,000 ರೊಕ್ಕ ಐತಿ, ಇವ್ರ ಮನ್ಯಾಗ 76,000 ರೊಕ್ಕ ಐತಿ. ಇವ್ರು ಬೇಕಾಗಿರೋದು 24,000. ಆದ್ರೆ ರೂಲ್ ಏನ್ ಹೇಳ್ತೈತೆ ಅಂದ್ರೆ ಕ್ಯಾಪಿಟಲ್ ಗೇನ್ ಹೆಡ್ನೊಳಗ ಯಾವ್ದಾದ್ರು ಲಾಸ್ ಇತ್ತಂದ್ರೆ ಶಾರ್ಟ್ ಟರ್ಮ್ ಲಾಸರ ಇರ್ಲಿ ಲಾಂಗ್ ಟರ್ಮ್ ಲಾಸರ್ ಇರ್ಲಿ ಮತ್ತೊಂದು ಮನಿಯೊಳಗ ಅಡ್ಜಸ್ಟ್ಮೆಂಟ್ ಮಾಡಂಗಿಲ್ಲ. ಈ ಮನಿಗೂ ಹೋಗಂಗಿಲ್ಲ, ನಾವು ಈ ಮನಿಗೂ ಹೋಗಂಗಿಲ್ಲ. ಹಂಗಾರೆ ಈ ರೊಕ್ಕ ಏನ್ ಮಾಡ್ಬೇಕು? ಹಂಗಾರೆ ಇದು ಉಳಿತಲ್ಲ, ಇನ್ನು ಬೇಕಾಗಿದ್ ರೊಕ್ಕ ಉಳಿತಲ್ಲ, ಹಂಗಾರೆ ಏನ್ ಮಾಡ್ಬೇಕು? ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು. ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು. ಇಲ್ಲಿ ಬರ್ಬಿಡ್ಲಿ. ಹಂಗಾರೆ ಬ್ಯಾಲೆನ್ಸ್ ಏನ್ ಮಾಡ್ಬೇಕು? ಹಂಗಾರೆ ಇದೆ ಕ್ಯಾರಿಡ್ ಫಾರ್ವರ್ಡ್. ಎಲ್ಲಿ ಕಳಿಸ್ಬೇಕು ಇದನ್ನ? ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್. ಕ್ಯಾರಿಡ್ ಫಾರ್ವರ್ಡ್ ಅಷ್ಟು ಬರೆದು ನಡೀತೈತಿ. ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್. ಎಷ್ಟು ಬ್ಯಾಲೆನ್ಸ್ ಉಳಿದೈತಿ ಅಷ್ಟು ಕ್ಯಾರಿ ಫಾರ್ವರ್ಡ್ ಮಾಡ್ರಿ. ಸೊ ಎಷ್ಟು ಉಳಿತು ಈಗ ರುಪೀಸ್ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆಗಿದ್ದೆ 24,000. ಕ್ಲಿಯರ್? ಇದ್ರದ್ದು ಕೆಲಸ ಮುಗಿತೈತೆ. ಸದ್ಯ ಅಂತೂ ಮುಗಿದೈತಿ. ಆಮೇಲೆ ಮುಂದಿನ ನೋಡೋಣ. ನೆಕ್ಸ್ಟ್ ಏನ್ ಬಂತಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಕ್ಯಾಪಿಟಲ್ ಗೇನ್ ಒಳಗೆ 2 ಹೆಡ್ ಅದಾವು. ಮತ್ತೊಂದು ಯಾವ್ದೀಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಹಂಗಾರೆ ಈ ಲಾಸ್ ಇಂಟು ಬ್ರಾಕೆಟ್ ನಾಗ ಬರ್ಕೊಲ್ಲ ಈಗ. ಸೊ ಕ್ಯಾಪಿಟಲ್ ಲಾಸ್ ಎಷ್ಟೈತೆ ನೋಡೋಣ. ಇಂಟು ಬ್ರಾಕೆಟ್ ನಾಗ ಇದನ್ನೀಗ ಸೊ rupees 10,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 10,000. ಈಗ ಈ 24,000 ಅಡ್ಜಸ್ಟ್ಮೆಂಟ್ ಮಾಡಕ್ ಬರ್ಲಿಲ್ಲ. ಏನ್ ಮಾಡಿದ್ವಿ? ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ. ಹಂಗಾರೆ ಈ 10,000 ರೂಪಾಯಿ ಅಡ್ಜಸ್ಟ್ಮೆಂಟ್ ಮಾಡಕ್ ಬರ್ತೈತೆ ನೋಡ್ರಿ. ಈ ರೊಕ್ಕ ಐತೆ ಇದೆ ಇಲ್ಲಿ ಹೋಗಕ್ ಬರ್ತೈತಿ? ಬರಂಗಿಲ್ಲ. ಅದಕ್ಕಂದ್ರೆ ಇದು ಯಾವ ಹೆಡ್? ಇದು ಕ್ಯಾಪಿಟಲ್ ಗೇನ್ ಒಳಗ ಲಾಂಗ್ ಟರ್ಮ್ ಅರ ಇರ್ಲಿ ಶಾರ್ಟ್ ಟರ್ಮ್ ಅರ ಇರ್ಲಿ ಎಲ್ಲಿನೂ ಅಡ್ಜಸ್ಟ್ಮೆಂಟ್ ಮಾಡಕ್ ಬರಂಗಿಲ್ಲ. ಹಂಗಾರೆ ಈ ರೊಕ್ಕ ಏನ್ ಮಾಡ್ಬೇಕು? ಈ 10,000 ಇದನ್ನ ಬ್ಯಾಲೆನ್ಸ್ನ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು. 10,000 ಏನ್ ಮಾಡ್ಬೇಕು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದನ್ನ ಏನ್ ಮಾಡೋಣ? ಕ್ಯಾರಿಡ್ ಫಾರ್ವರ್ಡ್. ಹಂಗಾರೆ ಕ್ಯಾರಿಡ್ ಫಾರ್ವರ್ಡ್ ಅನ್ಕೋತ ಬರಾಕತ್ತೀವಿ. ಕ್ಯಾರಿಡ್ ಫಾರ್ವರ್ಡ್ ಅಂದ್ರೆ ಏನು? ಕ್ಯಾರಿಡ್ ಫಾರ್ವರ್ಡ್ ಅಂದ್ರೆ ಈ ವರ್ಷ ಅಡ್ಜಸ್ಟ್ಮೆಂಟ್ ಮಾಡಕ ಈ ಹೆಡ್ನಾಗ ರೊಕ್ಕಿಲ್ಲ. ಇದನ್ನ ಯಾವಾಗ ಹಂಗಾರೆ ಅಡ್ಜಸ್ಟ್ಮೆಂಟ್ ಮಾಡೋಣ? ಇದು ನೆಕ್ಸ್ಟ್ ಇಯರ್ ಎಷ್ಟು ವರ್ಷ ಅಡ್ಜಸ್ಟ್ಮೆಂಟ್ ಮಾಡ್ಬೋದು? ರೂಲ್ಸ್ ಪ್ರಕಾರ ನೆಕ್ಸ್ಟ್ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಬೋದು? 8 ವರ್ಷ ಮಟ್ಟ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋತ ಬರ್ಬೋದು. 8 ವರ್ಷ. ಅದು ಅವಾಗ ರೂಲ್ ಏನ್ ಹೇಳ್ತೈತೆ ಅಂದ್ರೆ ಅವಾಗ ಇದ ಹೆಡ್ನಾಗ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಅದು ತೇಜಸ್ ಪ್ರಾಬ್ಲಮ್ ನಾನು ಸರಿಯಾಗಿ ಕೊಟ್ಟೇನೆ, ಅದನ್ನ ಸ್ವಲ್ಪ ನೋಡ್ಕೊರಿ. ಈಗೆಲ್ಲ ಫುಲ್ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೆಡ್ ಯಾವ್ದು ಉಳಿತು ಪೂರ್ತಿ ಲೆಕ್ಕ ನೋಡಿದ್ರು. ಸೊ ಎಲ್ಲ ಎಂಟ್ರಿ ಮಾಡೇವಿ ನೋಡ್ರಿ. ಇನ್ಕಮ್ ಫ್ರಮ್ ಫಸ್ಟ್ ಹೌಸ್ ಪ್ರಾಪರ್ಟಿ 1 22,000 ತಗೊಂಡೇವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ನಂಬರ್ 2 ಲಾಸ್ ಕೊಟ್ಟಾರ, ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ರಿಟೇಲ್ ಬಿಸ್ನೆಸ್ 4,000 ಅಡ್ಜಸ್ಟ್ಮೆಂಟ್ ಆತು, 80,000 ತಗೊಂಡೇವಿ. ಅದು 4,000 ಲೆಸ್ ಮಾಡಿ 76,000 ಬ್ಯಾಲೆನ್ಸ್ ಉಳಿದೈತಿ. 18,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಡ್ಜಸ್ಟ್ಮೆಂಟ್ ಆತು, 42,000 ಅಡ್ಜಸ್ಟ್ಮೆಂಟ್ ಆತು, 10,000 ಅಂದ್ರೆ ಪೂರ್ತಿ ಲೆಕ್ಕ ಮುಗೀತು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಏನು ಕೊಟ್ಟಿಲ್ಲ, ಡ್ಯಾಶ್. ಈಗ ಕಂಪ್ಲೀಟ್ ಮಾಡೋಣ. ಮತ್ತೇನೇನಾತ ಲಾಸ್ಟಿಗೆ 1 ಇಲ್ಲಿಂದ ಎಲ್ಲ
ಲಾಸ್ಟ್ ಕಾಲಮ್ನಾಗೆ ಈಗ ಬರೀ ಈ ಕಾಲಮ್ನ ಬರ್ಕೊಂಡೇವಿ, ಇಷ್ಟು ಹೊರಗೆ ಕಳಿಸ್ಬೇಕಲ್ಲ. ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 40,000 ರೂಪಾಯಿ, 14,000 ರೂಪಾಯಿ ಉಳಿದೈತಿ. ಎಲ್ಲಿ ಇದನ್ನೇನು ಯೂಸ್ ಮಾಡಲಿಲ್ಲ ನಾವು, ಅಂದ್ರೆ ಬ್ಯಾಲೆನ್ಸ್ ಹಂಗೆ ಉಳಿತು. ಹಂಗಾರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಉಳಿತಿದೆ? 14,000 ಬರ್ಬಿಡ್ಲಿ ಇದನ್ನು. ಸೊ ಐ ಗೋಯಿಂಗ್ ಟು ರೈಟ್ ಇಟ್ ಆಸ್ 14,000. ಇದು 14,000 ಯಾವಾಗ ಬರೀಬೇಕು ನೀವು? ಇದನ್ನ ಎಲ್ಲ ಮುಗುಕ್ಕೂ ಬರೀರಿ, ಫಸ್ಟಿಗೆ ಬರೆಯಕ್ಕೆ ಹೋಗ್ಬೇಡ್ರಿ, ಲಾಸ್ಟಿಗೆ ಬರೀರಿ. ಓಕೆ, ನೆಕ್ಸ್ಟ್ ಇದ್ರೊಳಗೆ ಎಷ್ಟು ರೊಕ್ಕ ಉಳಿತು? ಈ ಹೆಡ್ನೊಳಗೆ 76,000. ಅದನ್ನು ಯಾವಾಗ ಬರಿಬೇಕು ನಾವು? ಎಲ್ಲ ಮುಗುಕ್ಕೂ ಬರೆಯೋದು. ಯಾಕಂದ್ರೆ ಫಸ್ಟಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ನಾವು. ಫಸ್ಟ್ ಅದ ಹೆಡ್ನೊಳಗೆ, ಆಮೇಲೆ ಆ ಹೆಡ್ನೊಳಗೆ ರೊಕ್ಕ ಸಾಗಲಿಲ್ಲ ಅಂದ್ರೆ ನೆಕ್ಸ್ಟ್ ಹೆಡ್ ಏನಾದ್ರು ಸಾಧ್ಯತೆ ಐತಂತಂದು. ಇದು 76,000 ಆತಾ. ಹಂಗಾರೆ ಕ್ಯಾಪಿಟಲ್ಗೆ ಏನಿಗೆ ಬರೋಣ, ಏನು ಹಾಕೈತೆ ಅಂತೇಳಿ. ಕ್ಯಾಪಿಟಲ್ ಗೋನೊಳಗೆ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆಗಿದ್ದು 24,000. ನಾ ಇದನ್ನು ಪೂರ್ತಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿ 24,000 ಹೈಲೈಟ್ ಮಾಡ್ತೀನಿ. ಇದು ಏನು ಮಾಡಿದ್ದು ಅಮೌಂಟ್ ಕ್ಯಾರಿ ಫಾರ್ವರ್ಡ್ ಮಾಡೋಕೆ ನೆಕ್ಸ್ಟ್ ಇಯರ್ಗೆ ಕಳಿಸಿದ ಅಮೌಂಟ್ ಇದು. ಅದರ ಸಂಬಂಧ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡೀವಿ. ಅದರ್ ಟೈಪ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾರಿ ಫಾರ್ವರ್ಡ್ ಮಾಡೀವಿ. ಅಂದರೆ ಈ ಕಾಲಮ್ನಾಗ ಏನೂ ಬರಲಿಲ್ಲ. ನೆಕ್ಸ್ಟ್ ಎಲ್ಲ ಮುಗಿದು ಅದರ್ ಸೋರ್ಸಸ್ ಕ್ರಾಸ್ ಟೋಟಲ್ ಮಾಡೋಣ. ಈಗ 76,000 ಪ್ಲಸ್ 14,000 ಎಷ್ಟಿದೆ ಟೋಟಲ್? 90,000. ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ವೆರಿ ಗುಡ್. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು.